ಬರೀ ಒಂದು ಏನು ಮಾಡೋಕ್ಕಾಗಲ್ಲ. ಮುಂದಿನ ದಿನಗಳಲ್ಲಿ ಇನ್ನೊಂದು ಸಮನ್ಸ್ ಕೂಡ ಬರುತ್ತೆ. ಈಗ ಆ ವೈಕ್ ಕೋರ್ಟಿಗೆ ಹೋದಂಗೆ ಮನೆಗಿರೋಕ್ಕಾಗೋದೇ ಇಲ್ಲ. ಹೋಗಲೇಬೇಕು. ತಪ್ಪು ಮಾಡಿದ್ರೆ ತಪ್ಪು ಒಪ್ಕೊಂಡ್ಲೇಬೇಕು. ತಪ್ಪು ಮಾಡಲಿಲ್ಲ, ಭೂ ರೈತ ಬಡವ ಯಾರು? ತಪ್ಪು ಮಾಡಿಲ್ಲ ಅಂದರೆ ಭೂಮಿ ಕಬಳಿಕೆ ಮಾಡಿರ್ತಕ್ಕಂಥದ್ದು ಯಾರು? ಮಹೇಶ್ ಶೆಟ್ಟಿ ತಿಮ್ಮರೋಡಿನ, ಗಿರೀಶ್ ಮಠಣ್ಣನವರ ಇವರ ಹೆಸರಲ್ಲಿದೆಯಾ ಭೂಮಿ? ಇವರ ಭೂಮಿ ಆಕ್ರಮವಾಗಿ ತಗೊಂಡಿರ್ತಕ್ಕಂಥದ್ದು ಅದು ಕೂಡ ಗೊತ್ತಾಗುತ್ತೆ. ಅದಕ್ಕೆ ರೀ ನಮ್ಮ ಗಿರೀಶ್ ಮಠಣ್ಣನವರನ್ನು ಸೌಜನ್ಯ ಹೋರಾಟದಿಂದ ಹಿಂದಿಕ್ಕಬೇಕು, ಅಂದರೆ ಅವ್ರನ್ನ ಉತ್ತರ ಕರ್ನಾಟಕಕ್ಕೆ ಓಡಿಸ್ಬಿಡ್ಬೇಕು ಅಂತೇಳಿ ಭಾಳ ಪ್ಲಾನ್ ಮಾಡ್ತಾಯಿದ್ದಾರೆ. ಬೇರೆ ಮುಖಾಂತರ ಕೂಡ ಪ್ಲಾನ್ ಮಾಡಿಸ್ತಾ ಇದ್ದಾರೆ. ಇದೆಲ್ಲ ಆಗಲ್ಲ. ಅವರು ದಾಖಲಾತಿ ಇಟ್ಕೊಂಡೇ ಮಾತಾಡ್ತಕ್ಕಂಥದ್ದು. ಮೇನ್ SIT ತನಿಖೆ ಆಗಲಿಕ್ಕೆ ಅವರಲ್ಲಿರ್ತಕ್ಕಂಥ ಸಾಕ್ಷಿಗಳೇ ಕಾರಣ ಕಣ್ರಿ. ಇದ್ರ ಬಗ್ಗೆ ನೀವು ಗಮನ ಹರಿಸಲೇಬೇಕು. STM ಫೈಲ್ಸ್ಗಿಂತ ಧರ್ಮಸ್ಥಳದ ಫೈಲ್ಸ್ ಭಾಳ ಜೋರಾಗಿದೆ. ಹಾಗಾದ್ರೆ ನೀವು ಹೇಳ್ತೀರಾ ಇದು ಜೆಫ್ರಿ ಎಫ್ಸ್ಟೀನ್ ಫೈಲ್ಸ್ಗಿಂತ ತುಂಬಾ ದೊಡ್ಡದಿದೆ, ಜಗತ್ತಿನ ಅತಿ ದೊಡ್ಡದಿದೆ ಅಂತ. ಜೆಫ್ರಿ ಎಫ್ಸ್ಟೀನ್ ಫೈಲ್ ಸೆಕೆಂಡ್ ಅಂತ ಹೇಳ್ತೀರಾ? ಜೆಫ್ರಿ ಎಪ್ಸ್ಟೀನ್ ಫೈಲ್ ಮತ್ತು ಇದು ಎರಡೂ ಕೂಡ ಬಹಳ ಸಾಮ್ಯತೆ ಇದೆ. ಅದಕ್ಕಿಂತನೂ ಘೋರ ಅಪರಾಧ ಇದೆ ಇದರಲ್ಲಿ. ನೋಡಿ, ನಮಸ್ಕಾರ ಸ್ನೇಹಿತರೆ. ಎಲ್ಲ ಸೌಜನ್ಯ ಹೋರಾಟಗಾರಿಗೂ, ಸತ್ಯದ ಪರ ಇರತಕ್ಕಂಥ ಎಲ್ಲ ಹೋರಾಟಗಾರಿಗೂ ಆರ್ಥಿಕವಾದ ಸ್ವಾಗತ. ನೋಡಿ ಸ್ನೇಹಿತರೆ, ನಮ್ಮ ಗಿರೀಶ್ ಮಠಣ್ಣನವರ ಬಗ್ಗೆ ಕೆಲವೊಂದು ಮಾಧ್ಯಮದಲ್ಲಿ, ಕೆಲವೊಂದು ಯೂಟ್ಯೂಬಲ್ಲಿ ಹೇಳ್ತಾ ಇದ್ರು. ಏನಂತ, ನಿಮ್ಮ ಹತ್ರ ಸಾಕ್ಷಿ ಇದೆ, ಜೋಬಲ್ಲಿದೆ, ಅಲ್ಲಿದೆ, ಇಲ್ಲಿದೆ ಅಂತ ಹೇಳ್ತಾ ಇದ್ರಿ, ನೀವು ಯಾಕೆ ಕೊಡ್ತಾ ಇಲ್ಲ, ತೋರಿಸ್ತಾ ಇಲ್ಲ ಅಂತ. ಇವರ ಇಂಟೆನ್ಷನ್ ಏನಂದರೆ, ಇರತಕ್ಕಂಥ ಸಾಕ್ಷಿಗಳನ್ನ ನಾಶ ಮಾಡಬೇಕು, ಹೇಗಾದರೂ ಮಾಡಿ ಬೆದರಿಸಿ ಅಥವಾ ಏನಾದರೂ ಒಂದು ನೆಪ ಒಡ್ಡಿ ಆದರೂ ಅವರ ಫ್ಯಾಮಿಲಿಯನ್ನು ಟಚ್ ಮಾಡ್ಕೊಂತ ಸಾಕ್ಷಿ ನಾಶ ಮಾಡಬೇಕೆಂಬುದು ಒಂದೇ ಉದ್ದೇಶ. ಈಗ ನಮ್ಮ ಶೈಲಜಾ ಅಮರನಾಥ್ ಜೊತೆ ಗಿರೀಶ್ ಮಠಣ್ಣವರು ಮಾತಾಡಿರ್ತಕ್ಕಂಥ ವಿಡಿಯೋ ನೀವೆಲ್ಲರೂ ನೋಡಿದ್ದೀರಿ. ಆ ವಿಡಿಯೋ ಸಮೇತ ನಾನು ಹಾಕ್ತೀನಿ. ಅವ್ರು ಹೇಳ್ತಕ್ಕಂಥದ್ದು 100% ಸತ್ಯ. ಯಾಕಂದರೆ ಚಿಕ್ಕ ಕೆಂಪಮ್ಮ ಬಂದು ಅವಮ್ಮನ್ನು ಯಾವ ರೀತಿಯಾಗಿ ಇವರು ಬಳಸ್ಕೊಂಡ್ರು, SIT ತಂಡದವರಾದರು, ಅದ್ರ ಬಗ್ಗೆ ಇಲ್ಲಿವರೆಗೂ ಮಾಹಿತಿನೇ ಇಲ್ಲ. ಅವ್ರನ್ನ ಬೆದರಿಸಿರ್ತಕ್ಕಂಥದ್ದೈತೆ, ಬಟ್ಟು ಅವಮ್ಮ ಹೇಳಿರ್ತಕ್ಕಂಥ ದಾಖಲಾತಿ ಅಥವಾ ಸ್ಟೇಟ್ಮೆಂಟು ಎಲ್ಲ ತಿರುಚಿದ್ದಾರೆ ಎಂದು ಹೇಳಿ ಅವಮ್ಮ ತಿರುಚಿದ್ದಾರೆ. SIT ಅಧಿಕಾರಿಗಳು ನಾನು ಹೇಳಿರ್ತಕ್ಕಂಥ ದಾಖಲಾತಿ, ನಾನು ಹೇಳಿರುವಂಥ ಹೇಳಿಕೆಯನ್ನು ತಿರುಚಿದ್ದಾರೆ. ಅವರು ಏನೋ ಒಂದು ಬರ್ಕೊಂಡಿದ್ದಾರೆ, ಅವ್ರಿಗೆ ಹೆಂಗೆ ಬೇಕೋ ಹಂಗೆ ಮಾಡ್ಕೊಂಡಿದ್ದಾರೆ. ಅದಕ್ಕೆ ನನ್ನ ಹತ್ರ ಸೈನ್ ತೊಗೊಂಡಿದ್ದಾರೆ. ನಾನು ಸೈನ್ ಹಾಕಲ್ಲ ಸಾರ್, ನಾನು ಇದನ್ನು ಓದಿಬಿಟ್ಟೇ ನಾನು ಮಾಡ್ತೀನಿ ಅಂತ ಹೇಳಿದ್ರೆ ಅವಮ್ಮನ್ನ ಬಿಡದಂಗೆ ಅವಮ್ಮನನ್ನು ಹಿಡ್ಕೊಂಡು ಸೈನ್ ಹಾಕ್ಸ್ಕೊಂಡು ಕಳಿಸಿದ್ದಾರೆ. ಅವಮ್ಮನೇ ಹೇಳಿರ್ತಕ್ಕಂಥದ್ದು. ಇದು ನೀವೆಲ್ಲ ನೋಡಿದ್ದೀರಿ. ಇದೇ ಥರನೇ ಸಂದೇಶನ ಹತ್ರ ಕೂಡ ಒಂದು ಸಾಕ್ಷಿ ಇತ್ತು, ಈಗಲೂ ಇದೆ. ಅವರು ಯಾವಾಗ ಕಾನೂನು ಪ್ರಕಾರವಾಗಿ ಸೌಜನ್ಯ ಕೇಸ್ ಮುನ್ನೆಲೆ ಬರುತ್ತೆ, ಆಗ 100% ತಂದು ನಾನು ಎಲ್ಲಿ ಒಪ್ಪಿಸ್ಬೇಕೋ ಅಲ್ಲಿ ಒಪ್ಪಿಸ್ತೀನಿ. ಅವತ್ತು ಹೋಗಿರ್ತಕ್ಕಂಥ ವ್ಯಕ್ತಿ ಬೇರೆ, ಇವರೇನು ದೊಡ್ಡ ದಣಿಗಳು ಹೇಳಿದ್ರಲ್ಲ, ಆ ವ್ಯಕ್ತಿನೇ ಬೇರೆ, ಈ ವ್ಯಕ್ತಿನೇ ಬೇರೆ. ನಾನು 100% ಈ ಕೇಸು ಮುನ್ನೆಲೆಗೆ ಬಂದರೆ ತಂದು ತೋರಿಸ್ತೀನಿ ಅಂತೇಳಿ ಸಂದೇಶ್ ಅವರು ನನ್ನ ಹತ್ರ ಕೂಡ ಹೇಳಿದ್ದಾರೆ. ಎಲ್ಲರಿಗೂ ಗೊತ್ತಿರತಕ್ಕಂಥ ಸಂಗತಿ. ಅವರು ಯಾವುದೇ ಕಾರಣಕ್ಕೂ ಸೈಲೆಂಟ್ ಆಗಿಲ್ಲ. ಎಲ್ಲರೂ ಸೈಲೆಂಟ್ ಆಗಿದ್ದಾರೆ. ಕೋಲಾರ ಸಂದೇಶ ನಿಜವಾಗ್ಲೂ ಸೈಲೆಂಟ್ ಆಗಿಲ್ಲ. ಅವ ಏನೋ ಮಾತುಗಳನ್ನು ಕೇಳಿದ್ರೆ ನಿಜವಾಗ್ಲೂ ನಮಗೆ 100% ನಂಬಿಕೆ ಬರುತ್ತೆ. ಇದಿಷ್ಟೇ ಕೋಲಾರ ಸಂದೇಶನ ಹೇಳಿದ್ದು ಇಷ್ಟೇ. ನೋಡಿ ಸಾರ್, ಇವಾಗ ಚಿಕ್ಕ ಕೆಂಪಮ್ಮ ಬಂದು ಆಯಮ್ಮನ್ನ ಯಾವ ಥರ ಬೆದರಿಸ್ಕೊಂಡು ಹೋದ್ರು, ಚಿನ್ನಯ್ಯ ಬಂದ ಅಲ್ಲಿ ಆಗಿರ್ತಕ್ಕಂಥ ಸತ್ಯ. ಆದರೆ ಯಾವ ಥರ ಬೆದರಿಸಿ ಅವನ್ನ ಚೇಂಜ್ ಮಾಡಿದರು, ಇವೆಲ್ಲ ಆಗ್ತಾವೆ ಸರ್. ದಯವಿಟ್ಟು ಕೇಸ್ ಮುನ್ನೆಲೆಗೆ ಬರಲಿ. ಅವತ್ತಿನ ದಿನ ಏನು ಮಾಡಬೇಕು ಅದು ಮಾಡೋಣ. ಸೌಜನ್ಯಗಳಿಗೋಸ್ಕರ ನಾನು ಪ್ರಾಣ ಹೋದರೂ ಸಮೇತ ನಾನು ಎದುರಲ್ಲ ಸರ್, ತಂದು ನಿಲ್ಲಿಸ್ತೀನಿ. ಇದು 100% ಸತ್ಯ. ಅವನ್ನ ನಾನು 100% ನಂಬ್ತೀನಿ. ಬೇರೆಯವ್ರು ಏನು ಮಾಡ್ತಾರೆ ಗೊತ್ತಿಲ್ಲ. ನೋಡೋಣ, ಕಾದು ನೋಡೋಣ ಏನಾಗುತ್ತೆ. ಸತ್ಯತೆ ಇದ್ದರೆ ಯಾರು ಬೇಕಾದ್ರೆ ತಂದು ಒಪ್ಪಿಸ್ತಾರ್ರಿ. ಅವ್ರ ಹತ್ರ ಸಾಕ್ಷಿ ಇದೆ. ಅಕಸ್ಮಾತ್ ಸಾಕ್ಷಿದಾರನನ್ನು ಬೆದರಿಸುವಂಥ ಕೆಲಸ ಅಥವಾ ಪರಲೋಕಕ್ಕೆ ಹೋಗುವಂಥ ಕೆಲಸ ಮಾಡ್ಬೋದು. ಅದಕ್ಕೋಸ್ಕರನೇ ಆ ವೈಗೂ ಭಯ ಇದೆ ಅಷ್ಟೇ. ಅದನ್ನ ಬಿಟ್ಟರೆ ಬೇರೆ ಇನ್ನೇನಿಲ್ಲ. ನೋಡಿ ಸ್ನೇಹಿತರೆ, ಧರ್ಮಸ್ಥಳದ ದಣಿಗಳಿಗೆ ಒಂದೇ ಒಂದು ಸಮನ್ಸ್ ಕೋರ್ಟಿಂದ ಜಾರಿಯಾಗಿದೆ. ಇನ್ನೊಂದು ಕೂಡ ಜಾರಿ ಆಗುತ್ತೆ ಇಷ್ಟರಲ್ಲೇ, ಅದರ ಮಾಹಿತಿ ಉಂಟು. ಏನಕ್ಕೋಸ್ಕರ ಅಂದರೆ ಅಕ್ರಮವಾಗಿ ಭೂಮಿಯನ್ನು ಪಡೆದುಕೊಂಡಿದ್ದಾನೆ. ಧರ್ಮಸ್ಥಳದ ದಣಿಗಳು ಅಕ್ರಮವಾಗಿ ಭೂಮಿಯನ್ನು ಪಡೆದುಕೊಂಡಿದ್ದಾರೆ, ಭೂ ಕಬಳಿಕೆ ಮಾಡಿಕೊಂಡಿದ್ದಾರೆ ಅಂತೇಳಿ ಸೋಮನಾಥ್ ನಾಯಕ್ ಅವರು ಕೇಸ್ ಹಾಕಿದ್ರು, ಗುರುವಂಕೆರೆ ಅವರು. ಅದು ಈಗ ಮುನ್ನೆಲೆಗೆ ಬಂದಿದೆ. ಕೋರ್ಟಿಂದ ಸಮನ್ಸ್ ಬಂದಿದೆ. ಆ ಸಮನ್ಸ್ ಹೇಗಾದರೂ ಮಾಡಿ ತಪ್ಪಿಸ್ಬೇಕು, ನಾವು ತನಿಖೆಗೆ ಸಹಕಾರ ಮಾಡಬಾರ್ದು ಅಂತೇಳಿ
ಆ ವೈಗೇನೋ ಆರಾಮಿಲ್ಲ ಅಂತೇಳಿ ಆಸ್ಪತ್ರೆಗೆ ಸೇರಿರ್ತಕ್ಕಂಥದ್ದು. ಅದು ಕೂಡ ಅವರೇ ಬಂದು ಹೇಳ್ತಾರೆ ಕೂಡ, ಯಾಕಂದರೆ ಕೋರ್ಟ್ ಸಮನ್ಸ್ ಅಲ್ಲ, ಹೇಳಲೇಬೇಕು. ಅವರ ರಾಜ್ಯಸಭಾ ಸದಸ್ಯ ಸಮನ್ಸ್ ಇಸ್ಕೊಂತಕ್ಕಂಥದ್ದು ಅವ್ರ ಜವಾಬ್ದಾರಿ. ಸಮನ್ಸನ್ನು ಯಾವ ರೀತಿ ತಪ್ಪಿಸ್ಕೋಬೇಕು, ಸಮನ್ಸಿಂದ ಯಾವ ರೀತಿ ತಪ್ಪಿಸ್ಕೋಬೇಕು, ಅದನ್ನ ಯಾವ ಥರ ಡೈವರ್ಟ್ ಮಾಡ್ಬೇಕಂತೇಳಿ ಅವರಿಗೆ ಫುಲ್ಲು ಗೊತ್ತಿರ್ತಕ್ಕಂಥ ಮಾಹಿತಿ. ಹಾಗಾಗಿ ಆಸ್ಪತ್ರೆಗೆ ಹೋಗಿದ್ದಾರೆ, ಬಂದು ಕ್ಲಾರಿಟಿ ಕೊಡ್ತಾರೆ. ನನಗೆ ಹಿಂಗಾಗಿತ್ತು ಹಂಗಾಗಿತ್ತು ಅಂತಾದರೂ ಕ್ಲಾರಿಟಿ ಕೊಡಲೇಬೇಕು, ಕೊಡ್ತಾರೆ ಸಮೇತ. ಕೋರ್ಟಿಗೆ ಕೊಡ್ತಾರೆ, ನಮಗೆ ಕೊಡಲಿಲ್ಲ ಅಂದರೂ ಕೂಡ ಮಾಧ್ಯಮದ ಮುಖಾಂತರ ಕೊಡಲಿಲ್ಲ ಅಂದ್ರೆ ಸಮೇತ ಕೋರ್ಟಿಗೆ ಅಂತ ಕೊಡಲೇಬೇಕು. ಬರೀ ಒಂದೇ ಒಂದು ಸಮನ್ಸಿಗೆ ಏನು ಮಾಡೋಕ್ಕಾಗಲ್ಲ. ಮುಂದಿನ ದಿನಗಳಲ್ಲಿ ಇನ್ನೊಂದು ಸಮನ್ಸ್ ಕೂಡ ಬರುತ್ತೆ. ಈಗ ಆ ವೈಕ್ ಕೋರ್ಟಿಗೆ ಹೋದಂಗೆ ಮನೆಗೆ ಇರೋಕ್ಕಾಗೋದೇ ಇಲ್ಲ, ಹೋಗಲೇಬೇಕು. ತಪ್ಪು ಮಾಡಿದ್ರೆ ತಪ್ಪು ಒಪ್ಕೊಂಡ್ಲೇಬೇಕು. ತಪ್ಪು ಮಾಡಲಿಲ್ಲ, ಭೂ ರೈತ ಬಡವ ಯಾರು? ತಪ್ಪು ಮಾಡಿಲ್ಲ ಅಂದರೆ ಭೂಮಿ ಕಬಳಿಕೆ ಮಾಡಿರ್ತಕ್ಕಂಥದ್ದು ಯಾರು? ಮಹೇಶ್ ಶೆಟ್ಟಿ ತಿಮ್ಮರೋಡಿನ, ಗಿರೀಶ್ ಮಠಣ್ಣನವರ ಇವರ ಹೆಸರಲ್ಲಿದೆಯಾ ಭೂಮಿ? ಇವರ ಭೂಮಿ ಅಕ್ರಮವಾಗಿ ತಗೊಂಡಿರ್ತಕ್ಕಂಥದ್ದು ಅದು ಕೂಡ ಗೊತ್ತಾಗುತ್ತೆ. ಅದಕ್ಕೆ ರೀ ನಮ್ಮ ಗಿರೀಶ್ ಮಠಣ್ಣನವರನ್ನು ಸೌಜನ್ಯ ಹೋರಾಟದಿಂದ ಹಿಂದಿಕ್ಕಬೇಕು, ಅಂದರೆ ಅವ್ರನ್ನ ಉತ್ತರ ಕರ್ನಾಟಕಕ್ಕೆ ಓಡಿಸ್ಬಿಡ್ಬೇಕು ಅಂತೇಳಿ ಭಾಳ 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 ಪ್ಲಾನ್ ಮಾಡ್ತಾಯಿದ್ದಾರೆ. ಬೇರೆ ಮುಖಾಂತರ ಕೂಡ ಪ್ಲಾನ್ ಮಾಡಿಸ್ತಾ ಇದ್ದಾರೆ. ಇದೆಲ್ಲ ಆಗಲ್ಲ, ಅವರು ದಾಖಲಾತಿ ಇಟ್ಕೊಂಡೇ ಮಾತಾಡ್ತಕ್ಕಂಥದ್ದು. ಮೇನ್ SIT ತನಿಖೆ ಆಗಲಿಕ್ಕೆ ಅವರಲ್ಲಿರ್ತಕ್ಕಂಥ ಸಾಕ್ಷಿಗಳೇ ಕಾರಣ ಕಣ್ರಿ. ಇದ್ರ ಬಗ್ಗೆ ನೀವು ಗಮನ ಹರಿಸಲೇಬೇಕು. STM ಫೈಲ್ಸ್ಗಿಂತ ಧರ್ಮಸ್ಥಳದ ಫೈಲ್ಸ್ ಭಾಳ ಜೋರಾಗಿದೆ, ಅರ್ಥ ಮಾಡ್ಕೊಳ್ಳಿ. ನಮಸ್ಕಾರ. ಈಗ ಆಗ್ತದೆ ವಿಡಿಯೋ ಆಗ್ತದೆ, ದಯವಿಟ್ಟು ನೋಡಿ. ಅವರೆಲ್ಲ ಹೇಳೋ ಅಂಥದ್ದೇನಪ್ಪ ಅಂತಂದರೆ, ಗಿರೀಶ್ ಮಟ್ಟಣ್ಣನವರು ಒಂದು ಮೊಬೈಲಲ್ಲಿ ಸಾಕ್ಷಿ ಇಟ್ಕೊಂಡಿದಾರಂತೆ. ಅದನ್ನ ಯಾವಾಗ ಕೊಡ್ತಾರೆ, ಜನರ ಮುಂದೆ ಯಾವಾಗ ಇಡ್ತಾರೆ, ನ್ಯಾಯಾಲಯದ ಮುಂದೆ ಯಾವಾಗ ಕೊಡ್ತಾರೆ ಅಂತ ಪ್ರಶ್ನೆ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದ್ದಾರೆ ಸರ್. ಇದಕ್ಕೆ ನಿಮ್ಮ ಉತ್ತರ ಏನು ಸರ್? ನೋಡಿ, ಈ TV ಚಾನಲ್ಗಳು ಮತ್ತು ಈ ಕೆಲವೊಂದಿಷ್ಟು ಪೇಡ್ ಅವರು ಸೋಷಿಯಲ್ ಮೀಡಿಯಾ ಟೀಮ್ ಇದೆಯಲ್ಲ, ಗ್ಯಾಂಗ್ ಇದೆಯಲ್ಲ, ಸಾಕ್ಷಿಯಲ್ಲಿದೆ, ಮೊಬೈಲ್ನಲ್ಲಿದೆ ಅಂಥೇಳಿ ಯಾವುದ್ಯಾವುದನ್ನು ಎಲ್ಲೆಲ್ಲಿ ತೋರಿಸ್ಬೇಕೋ ಅಲ್ಲಿ ಹೇಳಿ ಆಗಿದೆ. ಇಲ್ಲ ಅಂತ ಹೇಳಿದರೆ SITನೇ ಆಗ್ತಾ ಇರಲಿಲ್ಲ. ಒಂದೇದು SIT ಆಗ್ತಾ ಇರಲಿಲ್ಲ. ಆಮೇಲೆ ಈ ಥರ ಬಹಿರಂಗವಾಗಿ ನನಗೆ ಕೇಳುವಂಥದ್ದಕ್ಕೆ ಒಂದು ಕಾರಣ ಇದೆ. ಏನಂತ ಹೇಳಿದರೆ, ನನ್ನನ್ನು ಪ್ರವೋಕ್ ಮಾಡೋದು, ಪ್ರವೋಕ್ ಮಾಡಿ ನಾನು ಹೇಳಿಬಿಡಬೇಕು. ಹೇಳಿದರೆ ಏನಾಗುತ್ತೆ ಹೇಳಿ? ಈಗ ಚಿನ್ನಯ್ಯ ಯಾರು? ಅವನು ಒಬ್ಬ ಸಾಕ್ಷಿನೇ ತಾನೇ. ಈಗ ಅವನೇನು ಮಾಡಿದರು? ಅವನನ್ನು ದೊಡ್ಡ ಸರ್ಕಸ್ ಮಾಡಿ, ಹರಸಾಹಸ ಮಾಡಿ, SITಯಲ್ಲಿ ಅಲ್ಲಿದ್ದಂಥ ಒಂದಿಷ್ಟು ಅಧಿಕಾರಿಗಳನ್ನು ಎಂಗೇಜ್ ಮಾಡಿ, ತಿರುಚಿ, ಅವನಿಗೆ ಹೆದರಿಸಿ, ನಾನು ಹೂತು ಹಾಕಿಲ್ಲ ಅಂತ ಹೇಳಿಸೋ ಹಂಗೆ ಮಾಡಿಬಿಟ್ರು. ಆ್ಯಕ್ಚುಲಿ ಅವ್ನು ಹೇಳಿಲ್ಲ, ಹಂಗೆ ಹೇಳಿಲ್ಲ, ಅದು ಕೂಡ ಗೊತ್ತಿರಲಿಲ್ಲ ಎಲ್ಲರಿಗೂ. ನಾನು ಹೂತು ಹಾಕಿಲ್ಲ ಅಂತ ಚಿನ್ನಯ್ಯ ಹೇಳಿಲ್ಲ. ಆದರೂ ಕೂಡ ಅವ್ನಿಗೆ ಹೆದರಿಸಿದ್ರಲ್ಲ, ಸಾಕ್ಷಿಯನ್ನು ತಿರುಚಿದ್ರಲ್ಲ. ಈಗ ಇವ್ರು ಏನು ಮಾಡ್ತಾರೆ, ಮತ್ತೆ ನನ್ನ ಕಡೆ ಅಂತ ಬಾಯಿ ಬಿಡಿಸೋದು. ನಾನು ಬಾಯಿ ಬಿಟ್ಟರೆ ಏನು ಮಾಡ್ತಾರೆ, ಸುಮ್ಮನೆ ಕುತ್ಕೋತಾರೆ ಇವರು. ಇದ್ರ ಕಡೆ ಹೋಗ್ತಾರೆ, ತಿರುಚ್ತಾರೆ. ಒಂದು ತಿಳ್ಕೊಳ್ಳಿ, ಇವರ ತಮ್ಮನ ಮಗ, ಈ ಕುಟುಂಬದ ಮಗು, ಅಮೇರಿಕಾದ ಮಗು, ಅಮೇರಿಕಾದಲ್ಲೇ ಇದ್ದಿದ್ದಾದರೆ ಆ ಸಮಯದಲ್ಲಿ ಒಂದೇ ಒಂದು ಫೋಟೋ ಯಾಕೆ ಇದುವರೆಗೆ ಅವನು ತೋರಿಸಲಿಲ್ಲ? ನಂದು SLC ಮುಗಿದಿದ್ದು 1993ಯಲ್ಲಿ. ನನ್ನ ಹತ್ರ 4ನೇ ಇದ್ದಾಗ ನಾವೊಂದು ಸ್ಕೂಲ್ ಡೇ ಇದ್ದಾಗ ಡ್ರಾಮಾ ಮಾಡಿದ್ವಿ. ಅದ್ರದ್ದು ಫೋಟೋ ಇದು ಇನ್ನೂ ಇದೆ ನನ್ನ ಹತ್ರ. SLCಯಲ್ಲಿ ತೆಗೆಸ್ಕೊಂಡಂಥ ಗ್ರೂಪ್ ಫೋಟೋ ಇದೆ, ಕಾಲೇಜ್ ಫೋಟೋ ಇದೆ, BSc ಮಾಡಿದ್ದು ನಂದು ಬಾಟ್ನಿ ಸ್ಟಡಿ ಟೂರ್ದು ಫೋಟೋಸ್ ಇದೆ, MScದು ಫೋಟೋಸ್ ಇದೆ. ಇವನ ಹತ್ರ ಇಲ್ವಾ ಅಮೇರಿಕಾದಲ್ಲಿ ಹೋದಾಗ? ದಟ್ ಈಸ್ ಇನ್ ದ ಇಯರ್ 2012. ಇವನ ಹತ್ರ ಫೋಟೋ ಇಲ್ವಾ? ಇವರು ದೊಡ್ಡಪ್ಪ ಯಾಕೆ ತೋರಿಸ್ಬೇಕು ಹಿಡ್ಕೊಂಡು ಹಿಂಗೆ? ನಮ್ಮ ಮಗು ನೋಡಿ ವಿಸಾ ಅಮೇರಿಕಾದಲ್ಲಿತ್ತು, ಇವರು ದೊಡ್ಡಪ್ಪ ಯಾಕ್ರಿ ಹೇಳಬೇಕು? ಆರೋಪ ಇವ್ರ ದೊಡ್ಡಪ್ಪನ ಮೇಲೆ ಇದೆಯಾ? ಇವ್ರ ಮಗು ಮೇಲೆ ಇದೆ ತಾನೇ. ಮಗು ಹೇಳಬೇಕಾಗಿತ್ತು, ನೋಡ್ರಪ್ಪ ಈ ಫೋಟೋ ನಾನು ಅಮೇರಿಕಾದಲ್ಲಿದ್ದೆ, ನಂದು ಕಾನ್ವೊಕೇಶನ್ ಇದು, ನಾನು ಅಲ್ಲಿ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡಿದ್ದೀನಿ, ನನ್ನ ಫ್ರೆಂಡ್ಸ್ ಜೊತೆಗೆ ಅಮೇರಿಕಾದಲ್ಲಿ ತೆಗೆಸ್ಕೊಳಲ್ವಾ? 2012 ಫೋಟೋ ಇದ್ದಿದ್ದಿಲ್ವಾ? ಕ್ಯಾಮ್ರಾದಲ್ಲಿ ಫೋಟೋ ಇದ್ದಿದ್ದಿಲ್ವಾ? 2012 ಇಂಡಿಯಾಕ್ಕಿಂತನೂ ಕೂಡ ಡಿಜಿಟಲ್ ಇಂಡಸ್ಟ್ರಿಯಲ್ಲಿ 10 ಇಯರ್ಸ್ ಮುಂದೆ ಇದೆ. ಹೌದು, ಡೆವಲಪ್ಡ್ ನೇಷನ್. 2012 ಸೆಲ್ಫಿ ಕೂಡ ಇತ್ತಲ್ಲಿ. ಇವನು ಯಾಕೆ ತೋರಿಸಿಲ್ಲ? ಇವರ ದೊಡ್ಡಪ್ಪನಿಗೆ ಕೇಳಿಲ್ಲ ನಾವು.
ಇವನೇನು ಮೈನರಾ? ಇಲ್ಲ. ಮೈನರ್ ಇದ್ರೆ ಆಯ್ತಪ್ಪ, ಇವರಪ್ಪನೂ ಮಾತಾಡಿಲ್ಲ, ಇವ್ರು ದೊಡ್ಡಪ್ಪ ಬಂದು ಮಾತಾಡ್ತಾನೆ, ಯಾಕೆ ಮಾತಾಡಬೇಕು? ಆ ನಂತರ ಇನ್ನೊಂದು ನಾವು ಕೇಳೋದು, ಇಷ್ಟೆಲ್ಲ ಆಯ್ತಲ್ಲ, ಇವನು ಯಾಕೆ ಬಾಯಿ ಬಿಡ್ತಾ ಇಲ್ಲ? ಆರೋಪ ಇರೋದು ಯಾರ ಮೇಲೆ? ನಾವು ಅಮೇರಿಕಾದಲ್ಲಿದ್ವಿ, ನಮ್ಮ ಮಗು ಅಮೇರಿಕಾದಲ್ಲಿತ್ತು, ನೋಡಿ ಈ ವೀಸಾ. ಅರೆ ಆಮೇಲೆ ನೋಡಿ ಟಿ ವಿ ಚಾನಲ್ 3rd ಕ್ಲಾಸ್ ಪವರ್ ಟಿ ವಿ ಇದರಲ್ಲಿ ತೋರಿಸ್ತಾರೆ. ಅವನ ರೀ ಅವ್ರು ಯಾಕ್ರಿ ಹೇಳಬೇಕು? ಹೌದು. ನೋವೇರ್ ಕನೆಕ್ಟೆಡ್ ಟು ಕೇಸ್. ದೇ ಆರ್ ನೋವೇರ್ ಕನೆಕ್ಟೆಡ್. ಮತ್ತು ಅವ್ರದ್ದು ಗ್ಯಾಂಗ್ ಏನಿದು ಮಾತಾಡ್ತದಲ್ಲ ಎಲ್ಲ ಟಿ ವಿ ಚಾನಲ್ಗಳಿಗೆ ಹೋಗಿ ಮಾಡ್ತಾವಲ್ಲ, ಅವ್ರು ಯಾರು ಇದಕ್ಕೆ ಸಂಬಂಧನೇ ಇಲ್ಲ. ಹೌದು. ಯಾರ ಮೇಲೆ ಆರೋಪ ಇದೆ ಅವರು ಮಾತಾಡಬೇಕು, ಅಥವಾ ಅವರಪ್ಪ ಮಾತಾಡಬೇಕು. ಆರೋಪ ಇರೋದು ಅವನ ಮೇಲೆ, ಅವ್ರ ಅಪ್ಪನ ಮೇಲೆ, ಅವ್ರ ದೊಡ್ಡಪ್ಪನ ಮೇಲೆ ನಾವು ಹೇಳಿಲ್ಲ. ನಿಜ. ಆ ದಣಿ ನೀವು ಅತ್ಯಾಚಾರ ಮಾಡಿದಿರಿ, ಸೌಜನ್ಯದ್ದು ಕೊಲೆ ಮಾಡಿದಿರಿ ಅಂತ ಹೇಳಿದೀವ ಒಬ್ಬರಾದ್ರು? ಇಲ್ಲ, ಹೇಳಿಲ್ಲ. ಇವ್ರು ಯಾಕೆ ನಡು ಬರ್ತಾ ಇದ್ದಾರೆ? ಒಂದು ಗೊತ್ತಿರಲಿ, ಅವನು ಇಲ್ಲೇ ಇದ್ದ, ಅವನು ಎಲ್ಲಿದ್ದ ಅದು ಗೊತ್ತಿದೆ. ಯಾರಿಗೆ ಗೊತ್ತಿರಬೇಕೋ ಅವರಿಗೆ ಗೊತ್ತಾಗಿದೆ. ಇವೆಲ್ಲ ಡ್ರಾಮಾ ಇವು. ಅದು ನಿಮ್ಮ ಸಾಕ್ಷಿ ಅಂತ ಹೇಳ್ತಾ ಇದ್ದೀರಾ ನೀವು? ಎಲ್ಲವೂ ಇದೆ, ಅದು ಒಂದಲ್ಲ, ಇನ್ನು ಸುಮಾರು. ನೋಡಿ, ಅದು ನಾನು ಅದೇ ಹೇಳ್ತಾ ಇದ್ದೀನಲ್ಲ, ಅದನ್ನು ನಾವು ಕೊಡದೆ ಹೋಗಿದ್ರೆ SIT ಆಗ್ತಾ ಇರಲಿಲ್ಲ. ಓಕೆ. ಸಾಕ್ಷಿ ಯಾವತ್ತಿಗೂ ಕೂಡ ಒಂದು ಕ್ರಿಮಿನಲ್ ಕೇಸ್ ಇದ್ದ ಸಾಕ್ಷಿಗಳನ್ನು ನಾವು ಸಾರ್ವಜನಿಕವಾಗಿ, ಅದು ಇಂಥ ಭಯಂಕರ ರಾಕ್ಷಸರು, ಭಯಂಕರ ಕ್ರಿಮಿನಲ್ಗಳು, ಆರ್ಗನೈಸ್ಡ್ ಕ್ರಿಮಿನಲ್ಸ್ ಇವ್ರದ್ದೊಂದು ಸ್ಪೆಷಾಲಿಟಿ ಏನು ಅಂತ ಹೇಳಿದರೆ, ಈ ಸಮಾಜದಲ್ಲಿ ಅನೇಕ ಥರದ ಕ್ರಿಮಿನಲ್ಸ್ಗಳಿರ್ತಾರೆ. ಅವರಿಗೆ ಒಂದು ಕ್ರೈಮ್ ಹ್ಯಾಂಗ್ ಮಾಡಬೇಕು ಅಂತ ಗೊತ್ತಿರ್ತದೆ. ಎಂಥ ಪ್ರೊಫೆಷ್ನಲ್. ಹಾಗಾದ್ರೆ ನೀವು ಹೇಳ್ತೀರಾ ಇದು ಜೆಫ್ರಿ ಎಫ್ಸ್ಟೀನ್ ಫೈಲ್ಸ್ಗಿಂತ ತುಂಬ ದೊಡ್ಡದಿದೆ, ಅದಕ್ಕಿಂತ ಜಗತ್ತಿನ ಅತಿ ದೊಡ್ಡದಿದೆ ಅಂತ. ಜೆಫ್ರಿ ಎಫ್ಸ್ಟೀನ್ ಫೈಲ್ ಸೆಕೆಂಡು ಅಂತ ಹೇಳ್ತೀರಾ? ಜೆಫ್ರಿ ಎಪ್ಸ್ಟೀನ್ ಫೈಲ್ ಮತ್ತು ಇದು ಎರಡೂ ಕೂಡ ಬಹಳ ಸಾಮ್ಯತೆ ಇದೆ. ಅದಕ್ಕಿಂತನೂ ಘೋರ ಅಪರಾಧ ಇದೆ ಇದರಲ್ಲಿ. ನೋಡಿ, ಈಗ ಸುಮಾರು ಪ್ರಶ್ನೆ ಮಾಡ್ತಾರೆ, ಇವ್ರನ್ನ ಯಾಕೆ ಪ್ರೊಟೆಕ್ಷನ್ ಮಾಡ್ತಾ ಇದ್ದಾರೆ ರಾಜಕಾರಣಿಗಳು? ಯಾಕೆ ಸೆಲೆಬ್ರಿಟಿಗಳು ಮಾತಾಡ್ತಾ ಇಲ್ಲ? ಫಿಲ್ಮ್ ಇಂಡಸ್ಟ್ರಿ ಅವರು ಯಾಕೆ ಮಾತಾಡ್ತಾ ಇಲ್ಲ? ಕೇಳ್ತಾರೆ. ಯಾಕೆ ಅಂತ ಹೇಳಿದರೆ, ಇವರನ್ನ ರಕ್ಷಣೆ ಮಾಡೋದು ಅವರ ಉದ್ದೇಶ, ರಾಜಕಾರಣಿಗಳ ಉದ್ದೇಶ ಅಲ್ಲ. ಅವರು ತಮ್ಮನ್ನು ತಾವು ರಕ್ಷಣೆ ಮಾಡ್ಕೋಬೇಕು. ಯಾಕಂತ ಹೇಳಿದರೆ, ಒಂದಿಲ್ಲ ಒಂದು ರೀತಿಯಲ್ಲಿ ಅವರು ಕೂಡ ಈ ಹಗರಣದಲ್ಲಿ ಅವರು ಭಾಗಿಯಾಗಿದ್ದಾರೆ. ಜೆಫ್ರಿ ಆಪ್ಸ್ಟೀನ್ ಫೈಲ್ನಲ್ಲಿ ಮುಖ್ಯವಾಗಿ ಇರೋದು ಆ ಐಲ್ಯಾಂಡ್, 7 ಸ್ಟಾರ್ ಫೆಸಿಲಿಟಿ ಇರ್ತಕ್ಕಂಥ ಐಲ್ಯಾಂಡ್. ಅಲ್ಲಿ ಚಿಕ್ಕ ಹುಡುಗಿಯರನ್ನು, ಬಾಲಕಿಯರನ್ನು ಕರ್ಕೊಂಡು ಹೋಗಿ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಬರ್ತಾಯಿದ್ರು, ಅಲ್ಲಿ ಅವರ ಲೈಂಗಿಕ ಶೋಷಣೆ ಆಗ್ತಾಯಿತ್ತು. ಇಲ್ಲಿ ಇವರದ್ದು ಮಸಾಜ್ ಪಾರ್ಲರ್ ಇದೆಯಲ್ಲ, ನಿಸರ್ಗ ಒಂದು ಹೆಸರು ಕೊಟ್ಟಿದ್ದಾರೆ ಅದಕ್ಕೆ, ನೇಚರ್ ಕ್ಯೂರ್ ಸೆಂಟರ್ ಅಂತ ಹೇಳ್ಕೊಂಡು, ಅಲ್ಲಿ ನಡೀತಾ ಇದ್ದಿದ್ದೇನು? ಒಂದು ವಿಡಿಯೋ ನನ್ನ ಹತ್ರ ಇದೆ. SP ದಕ್ಷಿಣ ಕನ್ನಡ ಜಿಲ್ಲೆಯವರಿಗೆ ಒಬ್ಬ ಪತ್ರಕರ್ತರು ಕೇಳಿದ್ದು, ಅದು ಬಹಿರಂಗ ಮಾಡಿಲ್ಲ, ಈಗ ನಾನು ಬೇರೆ ಬೇರೆ ಇವರಿಗೆಲ್ಲ ತಲುಪಿಸಿದ್ದೀನಿ ಅದನ್ನ. ಅವರಿಗೆ ಒಬ್ಬ ಪತ್ರಕರ್ತರು ಕೇಳ್ತಾರೆ, ಯಾಕೆ ಸರ್ ಇದು ಪದೇ ಪದೇ, ಅಂದರೆ ಸೌಜನ್ಯ ಕೇಸು ಪ್ರಕರಣ ಆಗಿ 2ನೇ ದಿನಕ್ಕೇ SP ಅಭಿಷೇಕ್ ಗೋಯಲ್ ಅವರಿಗೆ ಆ ಪತ್ರಕರ್ತರು ಕೇಳ್ತಾರೆ, ಯಾಕೆ ಪದೇ ಎದುರುಗಡೆನೆ ಡೆಡ್ ಬಾಡಿ ಬೀಳ್ತವೆ ಹೆಣ್ಮಕ್ಳದು ಅಂತ ಕೇಳ್ತಾರೆ. ಯಾಕೆ? ಅದು ಎಲ್ಲರಿಗೂ ಗೊತ್ತಿರೋದು. ಅಲ್ಲಿ ಯಾರ್ಯಾರು ಸೆಲೆಬ್ರಿಟಿಗಳು, ರಾಜಕಾರಣಿಗಳು ಬರ್ತಾರೆ, ಅಲ್ಲಿ ಈ ಹುಡುಗಿಯರನ್ನ ಸಪ್ಲೈ ಮಾಡೋದಲ್ಲಿ, ಅದು ಚಿಕ್ಕ ಹುಡುಗಿಯರನ್ನೇ. ಜೆಫ್ರಿ ಎಪ್ಸ್ಟೀನ್ ಐಲ್ಯಾಂಡ್ ಹೆಂಗಿದೆಯಲ್ಲ, ಇದು ಕೂಡ ಹಾಗೆ. ಹೀಗಾಗಿ ಅದರ ಫಲಾನುಭವಿ ಇರ್ತಕ್ಕಂಥ ರಾಜಕಾರಣಿಗಳು, ಫಲಾನುಭವಿ ಇರ್ತಕ್ಕಂಥ ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ಗಳು ಇವರ ರಕ್ಷಣೆಗೋಸ್ಕರ ನಿಂತ್ಕೊಂಡಿದ್ದಾರೆ. ಜೆಫ್ರಿ ಎಪ್ಸ್ಟೀನಲ್ಲಿ ಆಗಿದ್ದೇನು? ಎಲ್ರಿಗೂ ಏನು ಭಯ, ಎಲ್ಲಿ ನಂದು ಹೊರಗಡೆ ಬಂದುಬಿಡ್ತದೋ ಅಂತೇಳಿ ಅವನ ರಕ್ಷಣೆ ಮಾಡ್ತಾ ಹೋದರು. ಬಟ್ ಏನಾಯಿತು, ಅವನು 2008ನಲ್ಲಿನೇ ಕನ್ವಿಕ್ಟೆಡ್ ಇದ್ದ. ಅವನು ಜೆಫ್ರಿ ಎಪ್ಸ್ಟೀನ್ ವಾಸ್ ಕನ್ವಿಕ್ಟೆಡ್ ಇನ್ ದ ಇಯರ್ 2008. ಆವಾಗಲೂ ಕೂಡ ನೋಡಿ, ಅವಾಗಿನ ಎಲ್ಲ ಮಾಧ್ಯಮಗಳು ಕೂಡ, ಅವಾಗ ಆರೋಪ ಬಂದಿತ್ತು. ಅವಾಗ ಒಬ್ಬಳು ಇದರಲ್ಲಿ ನಿಂತ್ಕೊಂಡು, ಒಂದು ರೆಸ್ಟೋರೆಂಟ್ ಎದುರುಗಡೆ ನಿಂತ್ಕೊಂಡು ಕೂಗಾಡ್ತಾ ಇದ್ಲು, ನನಗೆ ತುಂಬ ಅಲ್ಲಿ ಇದನ್ನಾಯಿತು, ಮೊಲೆಸ್ಟೇಷನ್ ಆಯಿತು, ಕೂಗಾಡ್ತಾ ಇದ್ಲು ಅವಳು. ಎಲ್ಲರೂ ಅವಳನ್ನ ಮಾನಸಿಕ ರೋಗಿ ಅಂತ ಕರೆದ್ರು ಚಾನಲ್ಗಳು. ಯಾಕೆಂದರೆ ಜೆಫ್ರಿ ಎಪ್ಸ್ಟೀನ್ ಅಂತ ಹೇಳಿದರೆ ಈಸ್ ಬಿಸ್ನೆಸ್ ಮ್ಯಾಗ್ನೆಟ್. ಅವನು
ಅಮೇರಿಕಾದ ಪ್ರೆಸಿಡೆಂಟ್ ಜೊತೆಗೆ ಓಡಾಡ್ತಾನೆ, ಇಡೀ ರಾಷ್ಟ್ರದ ಎಲ್ಲ ಪ್ರೆಸಿಡೆಂಟ್ಗಳು ಮತ್ತು ಹಾಲಿವುಡ್ ಸ್ಟಾರ್ಸು, ದೊಡ್ಡ ದೊಡ್ಡ ಸೈಂಟಿಸ್ಟು, ಅರೆ ಈಸ್ ಅ ಗ್ರೇಟ್ ಪರ್ಸನ್, ಅವನ ವಿರುದ್ಧ ಮಾತಾಡ್ತಾ ಇದ್ದಾರೆ, ಅವನಿಗೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಂತೇಳಿ ಎಲ್ಲ ಟಿ ವಿ ಚಾನಲ್ಗಳು ಅವನ ಪರವಾಗಿ ನಿಂತ್ಕೊಂಡು, ಇಲ್ಲಿ ಹೇಗೆ ಇಲ್ಲಿ ಸ್ಯಾಟಲೈಟ್ ಮಾಧ್ಯಮಗಳು ಅವರ ಪರವಾಗಿ ನಿಂತ್ಕೊಂಡಿದ್ದಾವಲ್ಲ, ಹಾಗೆ ಅಲ್ಲೇನೂ ಕೂಡ ಆ ಜೆಫ್ರಿ ಆಸ್ಟಿನ್ ಪರವಾಗಿಯೇ ನಿಂತ್ಕೊಂಡ್ರು. ಆದರೆ ಜೂಲಿ ಕೆ ಬ್ರೌನ್ ಅಂತ ಒಬ್ಬ ದಿಟ್ಟ ಪತ್ರಕರ್ತೆ, ಅವಳಿಗೇನೋ ಅನ್ನಿಸ್ತು, ಇಲ್ಲಿ ಕಂಪ್ಲೀಟ್ ಇನ್ವೆಸ್ಟಿಗೇಷನ್ ಮಾಡಿ ಹೊರಗಡೆ ತೆಗೆದ್ಲು, ಮತ್ತು ಅವನಿಗೆ ಜೈಲಿಗೆ ಹಾಕ್ತಾರೆ. ಅಂದರೆ ಅಲ್ಲಿ ಎಲ್ಲೋ ಒಂದು ಕಡೆ ನಮಗೆ ಬೆಳಕು ಕಾಣ್ತಾ ಇದೆ, ಸದ್ಯದರಲ್ಲಿ ಏನೋ ಒಂದು ಒಳ್ಳೆಯ ರಿಸಲ್ಟ್ ಬರ್ಬೋದು ಅಂಥೇಳಿ. ಇಲ್ಲಿ ನಮ್ಮ ಸಮಸ್ಯೆ ಇವ್ರಿಗೆ ಮಾಡೋದು ಹೆಂಗೆ ಮಾಡಿ, ಎಲ್ಲೋ ಇಬ್ಬರು ಒಂದಿಷ್ಟು ಜಡ್ಜಸ್ಗಳು, ಒಳ್ಳೊಳ್ಳೆ ಲಾಯರ್ಗಳು ನಮಗೆ ಸಿಗ್ತಾ ಇದ್ದಾರೆ, ವೆರಿ ಫ್ಯೂ. ಬಾಲನ್ ಅಂತವರು ಒಳ್ಳೊಳ್ಳೆ ಅಡ್ವೊಕೇಟ್ ಸಿಗ್ತಾ ಇದ್ದಾರೆ. ಇಲ್ಲ ಅಂದರೆ ಇದು ಇಷ್ಟು ಯೂಟ್ಯೂಬರ್ಸ್ ಇರಲಿಲ್ಲ ಅಂತ ಹೇಳಿದರೆ ಇದು ಹೊರಗಡೆ ಜಗತ್ತಿಗೆ ಬರ್ತಾನೆ ಇರಲಿಲ್ಲ. ಸೋಷಿಯಲ್ ಮೀಡಿಯಾ ಇರೋದಕ್ಕೇ ಹೊರಗಡೆ ಬಂದಿದೆ, ಇಲ್ಲ ಅಂತಂದರೆ ಯಾವಾಗ ಮುಚ್ಚಾಗ್ತಾ ಇದ್ರು.